ಮಾಜಿ ಸಂಸದ ಪ್ರತಾಪ್ ಸಿಂಹ ವಿವಾದಾತ್ಮಕ ಮಾತನ್ನ ಆಡಿರುವಂತದ್ದು. ಭಯೋತ್ಪಾದನೆ ಮತ್ತು ಜನೋತ್ಪಾದನೆ ಮುಸಲ್ಮಾನರ ಕೆಲಸ ಅಂತ ಪ್ರತಾಪ್ ಸಿಂಹ ಅವರು ಹೇಳಿದ್ದಾರೆ. 22 ಮುಸಲ್ಮಾನರು 91 ಮಕ್ಕಳು ಹುಟ್ಟಿದ್ದಾರೆ. ಪುರುಸೊತ್ತಿಲ್ಲದೆ ಮಕ್ಕಳನ್ನ ಹುಟ್ಟಿಸ್ತಾ ಇದ್ದಾರೆ ಅಂತ ಮಾಜಿ ಸಂಸದ ಪ್ರತಾಪ್ ಸಿಂಹ ಅವರು ವಿವಾದದ ಕಿಚ್ಚನ್ನ ಹೊತ್ತಿಸಿದ್ದಾರೆ. ನಮ್ಮ ಭಾರತ ಭಾರತವಾಗಿ ಉಳಿಬೇಕು, ನಾವು ಜಾಗೃತರಾಗಬೇಕು ಅನ್ನುವಂತಹ ಮಾತನ್ನ ಮಾಜಿ ಸಂಸದ ಪ್ರತಾಪ್ ಸಿಂಹ ಅವರು ಹೇಳಿದ್ದಾರೆ. ಇನ್ನು ಅನೇಕ ವಿಚಾರಗಳ ಬಗ್ಗೆ ಪ್ರತಾಪ್ ಸಿಂಹ ಅವರು ಮಾತನಾಡಿರುವಂತದ್ದು ಈ ಮೂಲಕ ವಿವಾದಾತ್ಮಕ ಕಿಡಿಯನ್ನ ಹೊತ್ತಿಸಿದ್ದಾರೆ. ಭಯೋತ್ಪಾದನೆ ಜನೋತ್ಪಾದನೆ ಇದು ಮುಸಲ್ಮಾನರ ಕೆಲಸ. 22 ಮುಸಲ್ಮಾನರು 91 ಮಕ್ಕಳು ಹುಟ್ಟಿದ್ದಾರೆ. ಪುರುಸೊತ್ತಿಲ್ಲದೆ ಮಕ್ಕಳನ್ನ ಹುಟ್ಟಿಸ್ತಾ ಇದ್ದಾರೆ. ಅವರು ಭಾರತವಾಗಿ ಉಳಿಬೇಕು ಅಂದ್ರೆ ನಾವು ಜಾಗೃತರಾಗಬೇಕು ಅಂತ ಹೇಳಿ ಅವ್ರು ಹೇಳಿರು. ಒಬ್ಬೊಬ್ಬನ ಹುಡುಕ್ತಾ ಹೋದ್ರೆ ಪಾಕಿಸ್ತಾನದಲ್ಲಿ 22 ಜನ ಮಹಿಳೆಯರು ನಮ್ಮ ದೇಶದವರೇ ಪಾಕಿಸ್ತಾನದವ್ರನ್ನ ಮದುವೆಯಾಗಿ ವಾಪಸ್ ಇಲ್ಲೇ ಬಂದು 99 ಮಕ್ಕಳು ಹುಟ್ಟಿದವೆ. 22 ಜನಕ್ಕೆ ನಮ್ಮ ಹೆಂಗಸರಿಗೆ ಒಂದು ಮಕ್ಕಳಾಗುವಷ್ಟೇ ಸಂತಾನ ಜಾರಿ ಆಗುತ್ತೆ. ಅವರಿಂದ ಪುರುಷಾರ್ಥದಲ್ಲಿ ಮಕ್ಕಳು ಹೊಡ್ತಾನೆ ಇರ್ತವೆ. ನಾಳೆ ಬೆಳಗ್ಗೆ ನಮ್ಮ ಮಕ್ಕಳ ಕಥೆ ಏನಾಗಬೇಕು? ಒಂದೊಂದೇ ಮಕ್ಕಳು ಮಾಡ್ಕೊಂಡಿದ್ದೀವಿ ನಾವು. ನಮ್ಮ ಮಕ್ಕಳೇ ಹೋಗ್ಬೇಕು. ಇರೋದು ದೇಶ ಹಿಂದೂಗಳಿಗೆ ಏನು ಸಮಸ್ಯೆ ಆಯ್ತು ಅಂತಂದ್ರೆ ಯಾವ ದೇಶಕ್ಕೆ ಹೋಗ್ಬೇಕು ನಾವು? ನಮಗೆಲ್ಲ ಆಶ್ರಯ ಕೊಡ್ತಾರೆ. ಯಾವ ದೇಶ ಆಶ್ರಯ ಕೊಡುತ್ತೆ? ಆಪರೇಷನ್ ಸಿಂಧೂರ್ ನಂತರ ಪಾಕಿಸ್ತಾನ ಪ್ರಕರಣ ಆಗಿದೆ. ಅವರೆಲ್ಲ ವಾಪಸ್ ಕಳಿಸಬೇಕು ಅಂತ ಹೇಳಿ ಮಿನಿಸ್ಟ್ರಿ ಆಫ್ ಎಕ್ಸ್ಟರ್ನಲ್ ಅಫೇರ್ಸ್ ಆರ್ಡರ್ ಮಾಡಿದ ಕೂಡಲೇ, ಹೋಮ್ ಮಿನಿಸ್ಟ್ರಿ ಆರ್ಡರ್ ಮಾಡಿದ ಕೂಡಲೇ ಒಬ್ಬೊಬ್ಬನ ಹುಡುಕ್ತಾ ಹೋದ್ರೆ ಪಾಕಿಸ್ತಾನದಲ್ಲಿ 22 ಜನ ಮಹಿಳೆಯರು ನಮ್ಮ ದೇಶದವರೇ ಪಾಕಿಸ್ತಾನದವ್ರನ್ನ ಮದುವೆಯಾಗಿ ವಾಪಸ್ ಇಲ್ಲೇ ಬಂದು 99 ಮಕ್ಕಳು ಹುಟ್ಟಿದವೆ. 22 ಜನಕ್ಕೆ ನಮ್ಮ ಹೆಂಗಸರಿಗೆ ಒಂದು ಮಕ್ಕಳಾಗುವಷ್ಟೇ ಸಂತಾನ ಜಾರಿ ಆಗುತ್ತೆ. ಅವರಿಂದ ಪುರುಷಾರ್ಥದಲ್ಲಿ ಮಕ್ಕಳು ಹೊಡ್ತಾನೆ ಇರ್ತವೆ. ನಾಳೆ ಬೆಳಗ್ಗೆ ನಮ್ಮ ಮಕ್ಕಳ ಕಥೆ ಏನಾಗಬೇಕು? ಒಂದೊಂದೇ ಮಕ್ಕಳು ಮಾಡ್ಕೊಂಡಿದ್ದೀವಿ ನಾವು. ನಮ್ಮ ಮಕ್ಕಳೇ ಹೋಗ್ಬೇಕು. ಇರೋದು ದೇಶ ಹಿಂದೂಗಳಿಗೆ ಏನು ಸಮಸ್ಯೆ ಆಯ್ತು ಅಂತಂದ್ರೆ ಯಾವ ದೇಶಕ್ಕೆ ಹೋಗ್ಬೇಕು ನಾವು? ನಮಗೆಲ್ಲ ಆಶ್ರಯ ಕೊಡ್ತಾರೆ. ಯಾವ ದೇಶ ಆಶ್ರಯ ಕೊಡುತ್ತೆ? ಮಾಜಿ ಸಂಸದ ಪ್ರತಾಪ್ ಸಿಂಹ ವಿವಾದಾತ್ಮಕ ಮಾತನ್ನ ಆಡಿರುವಂತದ್ದು. ಭಯೋತ್ಪಾದನೆ ಮತ್ತು ಜನೋತ್ಪಾದನೆ ಮುಸಲ್ಮಾನರ ಕೆಲಸ ಅಂತ ಪ್ರತಾಪ್ ಸಿಂಹ ಅವರು ಹೇಳಿದ್ದಾರೆ. 22 ಮುಸಲ್ಮಾನರು 91 ಮಕ್ಕಳು ಹುಟ್ಟಿದ್ದಾರೆ. ಪುರುಸೊತ್ತಿಲ್ಲದೆ ಮಕ್ಕಳನ್ನ ಹುಟ್ಟಿಸ್ತಾ ಇದ್ದಾರೆ ಅಂತ ಮಾಜಿ ಸಂಸದ ಪ್ರತಾಪ್ ಸಿಂಹ ಅವರು ವಿವಾದದ ಕಿಚ್ಚನ್ನ ಹೊತ್ತಿಸಿದ್ದಾರೆ. ನಮ್ಮ ಭಾರತ ಭಾರತವಾಗಿ ಉಳಿಬೇಕು, ನಾವು ಜಾಗೃತರಾಗಬೇಕು ಅನ್ನುವಂತಹ ಮಾತನ್ನ ಮಾಜಿ ಸಂಸದ ಪ್ರತಾಪ್ ಸಿಂಹ ಅವರು ಹೇಳಿದ್ದಾರೆ. ಇನ್ನು ಅನೇಕ ವಿಚಾರಗಳ ಬಗ್ಗೆ ಪ್ರತಾಪ್ ಸಿಂಹ ಅವರು ಮಾತನಾಡಿರುವಂತದ್ದು ಈ ಮೂಲಕ ವಿವಾದಾತ್ಮಕ ಕಿಡಿಯನ್ನ ಹೊತ್ತಿಸಿದ್ದಾರೆ. ಭಯೋತ್ಪಾದನೆ ಜನೋತ್ಪಾದನೆ ಇದು ಮುಸಲ್ಮಾನರ ಕೆಲಸ. 22 ಮುಸಲ್ಮಾನರು 91 ಮಕ್ಕಳು ಹುಟ್ಟಿದ್ದಾರೆ. ಪುರುಸೊತ್ತಿಲ್ಲದೆ ಮಕ್ಕಳನ್ನ ಹುಟ್ಟಿಸ್ತಾ ಇದ್ದಾರೆ. ಅವರು ಭಾರತವಾಗಿ ಉಳಿಬೇಕು ಅಂದ್ರೆ ನಾವು ಜಾಗೃತರಾಗಬೇಕು ಅಂತ ಹೇಳಿ ಅವ್ರು ಹೇಳಿರು. ಒಬ್ಬೊಬ್ಬನ ಹುಡುಕ್ತಾ ಹೋದ್ರೆ ಪಾಕಿಸ್ತಾನದಲ್ಲಿ 22 ಜನ ಮಹಿಳೆಯರು ನಮ್ಮ ದೇಶದವರೇ ಪಾಕಿಸ್ತಾನದವ್ರನ್ನ ಮದುವೆಯಾಗಿ ವಾಪಸ್ ಇಲ್ಲೇ ಬಂದು 99 ಮಕ್ಕಳು ಹುಟ್ಟಿದವೆ. 22 ಜನಕ್ಕೆ ನಮ್ಮ ಹೆಂಗಸರಿಗೆ ಒಂದು ಮಕ್ಕಳಾಗುವಷ್ಟೇ ಸಂತಾನ ಜಾರಿ ಆಗುತ್ತೆ. ಅವರಿಂದ ಪುರುಷಾರ್ಥದಲ್ಲಿ ಮಕ್ಕಳು ಹೊಡ್ತಾನೆ ಇರ್ತವೆ. ನಾಳೆ ಬೆಳಗ್ಗೆ ನಮ್ಮ ಮಕ್ಕಳ ಕಥೆ ಏನಾಗಬೇಕು? ಒಂದೊಂದೇ ಮಕ್ಕಳು ಮಾಡ್ಕೊಂಡಿದ್ದೀವಿ ನಾವು. ನಮ್ಮ ಮಕ್ಕಳೇ ಹೋಗ್ಬೇಕು. ಇರೋದು ದೇಶ ಹಿಂದೂಗಳಿಗೆ ಏನು ಸಮಸ್ಯೆ ಆಯ್ತು ಅಂತಂದ್ರೆ ಯಾವ ದೇಶಕ್ಕೆ ಹೋಗ್ಬೇಕು ನಾವು? ನಮಗೆಲ್ಲ ಆಶ್ರಯ ಕೊಡ್ತಾರೆ. ಯಾವ ದೇಶ ಆಶ್ರಯ ಕೊಡುತ್ತೆ? ಆಪರೇಷನ್ ಸಿಂಧೂರ್ ನಂತರ ಪಾಕಿಸ್ತಾನ ಪ್ರಕರಣ ಆಗಿದೆ. ಅವರೆಲ್ಲ ವಾಪಸ್ ಕಳಿಸಬೇಕು ಅಂತ ಹೇಳಿ ಮಿನಿಸ್ಟ್ರಿ ಆಫ್ ಎಕ್ಸ್ಟರ್ನಲ್ ಅಫೇರ್ಸ್ ಆರ್ಡರ್ ಮಾಡಿದ ಕೂಡಲೇ, ಹೋಮ್ ಮಿನಿಸ್ಟ್ರಿ ಆರ್ಡರ್ ಮಾಡಿದ ಕೂಡಲೇ ಒಬ್ಬೊಬ್ಬನ ಹುಡುಕ್ತಾ ಹೋದ್ರೆ ಪಾಕಿಸ್ತಾನದಲ್ಲಿ 22 ಜನ ಮಹಿಳೆಯರು ನಮ್ಮ ದೇಶದವರೇ ಪಾಕಿಸ್ತಾನದವ್ರನ್ನ ಮದುವೆಯಾಗಿ ವಾಪಸ್ ಇಲ್ಲೇ ಬಂದು 99 ಮಕ್ಕಳು ಹುಟ್ಟಿದವೆ.
ಮಾಜಿ ಸಂಸದ ಪ್ರತಾಪ್ ಸಿಂಹ ವಿವಾದಾತ್ಮಕ ಮಾತನ್ನ ಆಡಿರುವಂತದ್ದು ಭಯೋತ್ಪಾದನೆ ಮತ್ತು ಜನೋತ್ಪಾದನೆ ಮುಸಲ್ಮಾನರ ಕೆಲಸ ಅಂತ ಪ್ರತಾಪ್ ಸಿಂಹ ಅವರು ಹೇಳಿದ್ದಾರೆ. 22 ಮುಸಲ್ಮಾನರು 91 ಮಕ್ಕಳು ಹುಟ್ಟಿದ್ದಾರೆ. ಪುರುಸೊತ್ತಿಲ್ಲದೆ ಮಕ್ಕಳನ್ನ ಹುಟ್ಟಿಸ್ತಾ ಇದ್ದಾರೆ ಅಂತ ಮಾಜಿ ಸಂಸದ ಪ್ರತಾಪ್ ಸಿಂಹ ಅವರು ವಿವಾದದ ಕಿಚ್ಚನ್ನ ಹೊತ್ತಿಸಿದ್ದಾರೆ. ನಮ್ಮ ಭಾರತ ಭಾರತವಾಗಿ ಉಳಿಬೇಕು, ನಾವು ಜಾಗೃತರಾಗಬೇಕು ಅನ್ನುವಂತಹ ಮಾತನ್ನ ಮಾಜಿ ಸಂಸದ ಪ್ರತಾಪ್ ಸಿಂಹ ಅವರು ಹೇಳಿದ್ದಾರೆ. ಇನ್ನು ಅನೇಕ ವಿಚಾರಗಳ ಬಗ್ಗೆ ಪ್ರತಾಪ್ ಸಿಂಹ ಅವರು ಮಾತನಾಡಿರುವಂತದ್ದು ಈ ಮೂಲಕ ವಿವಾದಾತ್ಮಕ ಕಿಡಿಯನ್ನ ಹೊತ್ತಿಸಿದ್ದಾರೆ. ಭಯೋತ್ಪಾದನೆ ಜನೋತ್ಪಾದನೆ ಇದು ಮುಸಲ್ಮಾನರ ಕೆಲಸ. 22 ಮುಸಲ್ಮಾನರು 91 ಮಕ್ಕಳು ಹುಟ್ಟಿದ್ದಾರೆ. ಪುರುಸೊತ್ತಿಲ್ಲದೆ ಮಕ್ಕಳನ್ನ ಹುಟ್ಟಿಸ್ತಾ ಇದ್ದಾರೆ. ಅವರು ಭಾರತವಾಗಿ ಉಳಿಬೇಕು ಅಂದ್ರೆ ನಾವು ಜಾಗೃತರಾಗಬೇಕು ಅಂತ ಹೇಳಿ ಅವ್ರು ಹೇಳಿರು. ಒಬ್ಬೊಬ್ಬನ ಹುಡುಕ್ತಾ ಹೋದ್ರೆ ಪಾಕಿಸ್ತಾನದಲ್ಲಿ 22 ಜನ ಮಹಿಳೆಯರು ನಮ್ಮ ದೇಶದವರ ಪಾಕಿಸ್ತಾನದವ್ರನ್ನ ಮದುವೆಯಾಗಿ ವಾಪಸ್ ಇಲ್ಲೇ ಬಂದು 99 ಮಕ್ಕಳು ಹುಟ್ಟಿದವೆ. 22 ಜನಕ್ಕೆ ನಮ್ಮ ಹೆಂಗಸರಿಗೆ 1 ಮಕ್ಕಳಾಗುವಷ್ಟೇ ಸಂತಾನ ಜಾರಿ ಆಗುತ್ತೆ. ಅವರಿಂದ ಪುರುಷಾರ್ಥದಲ್ಲಿ ಮಕ್ಕಳು ಹೊಡ್ತಾನೆ ಇರ್ತವೆ. ನಾಳೆ ಬೆಳಗ್ಗೆ ನಮ್ಮ ಮಕ್ಕಳ ಕಥೆ ಏನಾಗಬೇಕು? ಒಂದೊಂದೇ ಮಕ್ಕಳು ಮಾಡ್ಕೊಂಡಿದ್ದೀವಿ ನಾವು. ನಮ್ಮ ಮಕ್ಕಳೇ ಹೋಗ್ಬೇಕು. ಇರೋದು ದೇಶ ಹಿಂದೂಗಳಿಗೆ ಏನು ಸಮಸ್ಯೆ ಆಯ್ತು ಅಂತಂದ್ರೆ ಯಾವ ದೇಶಕ್ಕೆ ಹೋಗ್ಬೇಕು ನಾವು? ನಮಗೆಲ್ಲ ಆಶ್ರಯ ಕೊಡ್ತಾರೆ. ಯಾವ ದೇಶ ಆಶ್ರಯ ಕೊಡುತ್ತೆ? ಆಪರೇಷನ್ ಸಿಂಧೂರ್ ನಂತರ ಪಾಕಿಸ್ತಾನ ಪ್ರಕರಣ ಆಗಿದೆ. ಅವರೆಲ್ಲ ವಾಪಸ್ ಕಳಿಸಬೇಕು ಅಂತ ಹೇಳಿ ಮಿನಿಸ್ಟ್ರಿ ಆಫ್ ಎಕ್ಸ್ಟರ್ನಲ್ ಅಫೇರ್ಸ್ ಆರ್ಡರ್ ಮಾಡಿದ ಕೂಡಲೇ, ಹೋಮ್ ಮಿನಿಸ್ಟ್ರಿ ಆರ್ಡರ್ ಮಾಡಿದ ಕೂಡಲೇ ಒಬ್ಬೊಬ್ಬನ ಹುಡುಕ್ತಾ ಹೋದ್ರೆ ಪಾಕಿಸ್ತಾನದಲ್ಲಿ 22 ಜನ ಮಹಿಳೆಯರು ನಮ್ಮ ದೇಶದವರ ಪಾಕಿಸ್ತಾನದವ್ರನ್ನ ಮದುವೆಯಾಗಿ ವಾಪಸ್ ಇಲ್ಲೇ ಬಂದು 99 ಮಕ್ಕಳು ಹುಟ್ಟಿದವೆ. 22 ಜನಕ್ಕೆ ನಮ್ಮ ಹೆಂಗಸರಿಗೆ 1 ಮಕ್ಕಳಾಗುವಷ್ಟೇ ಸಂತಾನ ಜಾರಿ ಆಗುತ್ತೆ. ಅವರಿಂದ ಪುರುಷಾರ್ಥದಲ್ಲಿ ಮಕ್ಕಳು ಹೊಡ್ತಾನೆ ಇರ್ತವೆ. ನಾಳೆ ಬೆಳಗ್ಗೆ ನಮ್ಮ ಮಕ್ಕಳ ಕಥೆ ಏನಾಗಬೇಕು? ಒಂದೊಂದೇ ಮಕ್ಕಳು ಮಾಡ್ಕೊಂಡಿದ್ದೀವಿ ನಾವು. ನಮ್ಮ ಮಕ್ಕಳೇ ಹೋಗ್ಬೇಕು. ಇರೋದು ದೇಶ ಹಿಂದೂಗಳಿಗೆ ಏನು ಸಮಸ್ಯೆ ಆಯ್ತು ಅಂತಂದ್ರೆ ಯಾವ ದೇಶಕ್ಕೆ ಹೋಗ್ಬೇಕು ನಾವು? ನಮಗೆಲ್ಲ ಆಶ್ರಯ ಕೊಡ್ತಾರೆ. ಯಾವ ದೇಶ ಆಶ್ರಯ ಕೊಡುತ್ತೆ? ಮಾಜಿ ಸಂಸದ ಪ್ರತಾಪ್ ಸಿಂಹ ವಿವಾದಾತ್ಮಕ ಮಾತನ್ನ ಆಡಿರುವಂತದ್ದು ಭಯೋತ್ಪಾದನೆ ಮತ್ತು ಜನೋತ್ಪಾದನೆ ಮುಸಲ್ಮಾನರ ಕೆಲಸ ಅಂತ ಪ್ರತಾಪ್ ಸಿಂಹ ಅವರು ಹೇಳಿದ್ದಾರೆ. 22 ಮುಸಲ್ಮಾನರು 91 ಮಕ್ಕಳು ಹುಟ್ಟಿದ್ದಾರೆ. ಪುರುಸೊತ್ತಿಲ್ಲದೆ ಮಕ್ಕಳನ್ನ ಹುಟ್ಟಿಸ್ತಾ ಇದ್ದಾರೆ ಅಂತ ಮಾಜಿ ಸಂಸದ ಪ್ರತಾಪ್ ಸಿಂಹ ಅವರು ವಿವಾದದ ಕಿಚ್ಚನ್ನ ಹೊತ್ತಿಸಿದ್ದಾರೆ. ನಮ್ಮ ಭಾರತ ಭಾರತವಾಗಿ ಉಳಿಬೇಕು, ನಾವು ಜಾಗೃತರಾಗಬೇಕು ಅನ್ನುವಂತಹ ಮಾತನ್ನ ಮಾಜಿ ಸಂಸದ ಪ್ರತಾಪ್ ಸಿಂಹ ಅವರು ಹೇಳಿದ್ದಾರೆ. ಇನ್ನು ಅನೇಕ ವಿಚಾರಗಳ ಬಗ್ಗೆ ಪ್ರತಾಪ್ ಸಿಂಹ ಅವರು ಮಾತನಾಡಿರುವಂತದ್ದು ಈ ಮೂಲಕ ವಿವಾದಾತ್ಮಕ ಕಿಡಿಯನ್ನ ಹೊತ್ತಿಸಿದ್ದಾರೆ. ಭಯೋತ್ಪಾದನೆ ಜನೋತ್ಪಾದನೆ ಇದು ಮುಸಲ್ಮಾನರ ಕೆಲಸ. 22 ಮುಸಲ್ಮಾನರು 91 ಮಕ್ಕಳು ಹುಟ್ಟಿದ್ದಾರೆ. ಪುರುಸೊತ್ತಿಲ್ಲದೆ ಮಕ್ಕಳನ್ನ ಹುಟ್ಟಿಸ್ತಾ ಇದ್ದಾರೆ. ಅವರು ಭಾರತವಾಗಿ ಉಳಿಬೇಕು ಅಂದ್ರೆ ನಾವು ಜಾಗೃತರಾಗಬೇಕು ಅಂತ ಹೇಳಿ ಅವ್ರು ಹೇಳಿರು. ಒಬ್ಬೊಬ್ಬನ ಹುಡುಕ್ತಾ ಹೋದ್ರೆ ಪಾಕಿಸ್ತಾನದಲ್ಲಿ 22 ಜನ ಮಹಿಳೆಯರು ನಮ್ಮ ದೇಶದವರ ಪಾಕಿಸ್ತಾನದವ್ರನ್ನ ಮದುವೆಯಾಗಿ ವಾಪಸ್ ಇಲ್ಲೇ ಬಂದು 99 ಮಕ್ಕಳು ಹುಟ್ಟಿದವೆ. 22 ಜನಕ್ಕೆ ನಮ್ಮ ಹೆಂಗಸರಿಗೆ 1 ಮಕ್ಕಳಾಗುವಷ್ಟೇ ಸಂತಾನ ಜಾರಿ ಆಗುತ್ತೆ. ಅವರಿಂದ ಪುರುಷಾರ್ಥದಲ್ಲಿ ಮಕ್ಕಳು ಹೊಡ್ತಾನೆ ಇರ್ತವೆ. ನಾಳೆ ಬೆಳಗ್ಗೆ ನಮ್ಮ ಮಕ್ಕಳ ಕಥೆ ಏನಾಗಬೇಕು? ಒಂದೊಂದೇ ಮಕ್ಕಳು ಮಾಡ್ಕೊಂಡಿದ್ದೀವಿ ನಾವು. ನಮ್ಮ ಮಕ್ಕಳೇ ಹೋಗ್ಬೇಕು. ಇರೋದು ದೇಶ ಹಿಂದೂಗಳಿಗೆ ಏನು ಸಮಸ್ಯೆ ಆಯ್ತು ಅಂತಂದ್ರೆ ಯಾವ ದೇಶಕ್ಕೆ ಹೋಗ್ಬೇಕು ನಾವು? ನಮಗೆಲ್ಲ ಆಶ್ರಯ ಕೊಡ್ತಾರೆ. ಯಾವ ದೇಶ ಆಶ್ರಯ ಕೊಡುತ್ತೆ? ಆಪರೇಷನ್ ಸಿಂಧೂರ್ ನಂತರ ಪಾಕಿಸ್ತಾನ ಪ್ರಕರಣ ಆಗಿದೆ. ಅವರೆಲ್ಲ ವಾಪಸ್ ಕಳಿಸಬೇಕು ಅಂತ ಹೇಳಿ ಮಿನಿಸ್ಟ್ರಿ ಆಫ್ ಎಕ್ಸ್ಟರ್ನಲ್ ಅಫೇರ್ಸ್ ಆರ್ಡರ್ ಮಾಡಿದ ಕೂಡಲೇ, ಹೋಮ್ ಮಿನಿಸ್ಟ್ರಿ ಆರ್ಡರ್ ಮಾಡಿದ ಕೂಡಲೇ ಒಬ್ಬೊಬ್ಬನ ಹುಡುಕ್ತಾ ಹೋದ್ರೆ ಪಾಕಿಸ್ತಾನದಲ್ಲಿ 22 ಜನ ಮಹಿಳೆಯರು ನಮ್ಮ ದೇಶದವರ ಪಾಕಿಸ್ತಾನದವ್ರನ್ನ ಮದುವೆಯಾಗಿ ವಾಪಸ್ ಇಲ್ಲೇ ಬಂದು 99 ಮಕ್ಕಳು ಹುಟ್ಟಿದವೆ. 22 ಜನಕ್ಕೆ ನಮ್ಮ ಹೆಂಗಸರಿಗೆ 1 ಮಕ್ಕಳಾಗುವಷ್ಟೇ ಸಂತಾನ ಜಾರಿ ಆಗುತ್ತೆ. ಅವರಿಂದ ಪುರುಷಾರ್ಥದಲ್ಲಿ ಮಕ್ಕಳು ಹೊಡ್ತಾನೆ ಇರ್ತವೆ. ನಾಳೆ ಬೆಳಗ್ಗೆ ನಮ್ಮ ಮಕ್ಕಳ ಕಥೆ ಏನಾಗಬೇಕು? ಒಂದೊಂದೇ ಮಕ್ಕಳು ಮಾಡ್ಕೊಂಡಿದ್ದೀವಿ ನಾವು. ನಮ್ಮ ಮಕ್ಕಳೇ